ಬಳಿಕ ಯುದ್ಧ ಶುರು ಆಗ್ತದೆ. ಆಗ ಸಂಜಯ ಕೇಳ್ತಾ ಇದ್ನಲ್ಲ, ಇದನ್ನೆಲ್ಲ ಏನಾಗ್ತಿದೆ ಅಂತ ಕೇಳಿದವನು ರೋಮಾಂಚನ ಆಗಿ ಹೋಗ್ಬಿಟ್ಟಿದೆ ಅವನಿಗೆ. ನೆನೆಸ್ಕೊಂಡು ಅದ್ಭುತ ಪಡ್ತಾನೆ. ಕ್ಷಣಕ್ಕೆ ರೋಮಾಂಚನ ಪಟ್ಕೊಂಡು ಧೃತರಾಷ್ಟ್ರ ಹೇಳ್ತಾ ಇದ್ದಾನೆ. 2-3 ಕಾರಣ ಇದೆ ಅವನು ಹೇಳೋದಕ್ಕೆ. ಇದನ್ನು ನೋಡು, ಹೀಗಾಯಿತು, ಕೃಷ್ಣ ಅರ್ಜುನ ಮಾತಾಡಿದ್ದನ್ನು ಕೇಳಿದೆ, ನಾನು ಕಂಡಿದ್ದೇನೆ ಇದನ್ನು ಅಂತ ಧೃತರಾಷ್ಟ್ರನಿಗೆ ಹೇಳೋ ಉದ್ದೇಶ 2 ಇದೆ. ಸಾಮಾನ್ಯವಾಗಿ ನಾವು ಸಂತೋಷ ಪಟ್ಟಾಗ ಹಂಚ್ಕೋತೇವೆ, ಕೊಡೋಕ್ಕಾಗೋಲ್ಲ. ನಾನು ಉದಾಹರಣೆ ಕೊಡ್ತಾ ಇರ್ತೀನಿ ಇದನ್ನು. ಕಲ್ಪನೆ ಮಾಡ್ಕೊಳ್ಳಿ, ನಾವು ರೈಲ್ವೆ ಟ್ರೈನಲ್ಲಿ ಹೋಗ್ತಾ ಇದ್ದೀವಿ. ರಜೆ ಮೊದಲೇ ದಿವಸ, ಕಡೆ ದಿವಸ ಅಲ್ಲ. ಕಡೆ ದಿವಸ ಟೆನ್ಷನ್ ಜಾಸ್ತಿ ಇರುತ್ತೆ, ಮೊದಲೇ ದಿವಸ. ನೀವು ಟ್ರೈನಲ್ಲಿ ಹೋದರೆ ಕೂತ್ಕೊಳ್ಳೋದು ಎಲ್ಲಿ? ಮೊದಲು ಖಾಲಿ ಟ್ರೈನ್ ಕಂಪಾರ್ಟ್ಮೆಂಟ್ ಇದ್ದರೆ ಕಿಟಕಿ ಹತ್ರ ಕೂತ್ಕೋಬೇಕು. ಕಿಟಕಿ ಹತ್ರ ಜಾಗ ಸಿಕ್ತು, ಕೂತ್ಕೊಂಡಿದ್ದೀರಿ. ಕಲ್ಪನೆ ಮಾಡ್ಕೊಳ್ಳಿ, ಕೇರಳದಲ್ಲೂ ಹೋಗ್ತಾ ಇದ್ದೀವಿ ಅಂತ ಇಟ್ಕೊಳ್ಳಿ. ನಿಸರ್ಗ ತುಂಬ ಚೆಂದ. ಅಲ್ಲಿ ಏನು ಎಕರೆ ಗಟ್ಟಲೆ ಭತ್ತ ಇದೆ, ಗಾಳಿಗೆ ತಲೆ ಒಯ್ತಾ ಇದೆ. ಅದು ಅಷ್ಟು ಚೆನ್ನಾಗಿರುವಂಥ ಭತ್ತ. ಅಲ್ಲಲ್ಲಿ ನೀರಿನ ಕೆರೆಗಳಿದೆ, ಹಿಂದೆ ತೆಂಗಿನ ಗಿಡ ಇದೆ, ಅಡಿಕೆ ತೋಟಿದೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ತುಂಬ ಸಂತೋಷವಾಗಿ ನೋಡ್ತಾ ಇದ್ದೀರಿ. ನೀವು ನೋಡ್ತಿರ್ಬೇಕಾದ್ರೆ ಥಟ್ಟನೆ ಒಂದು ಘಟನೆ ಆಗ್ಬಿಡ್ತು. ಏನಪ್ಪ ಅಂದರೆ, ಆ ಭತ್ತದ ಗದ್ದೆಯಿಂದ ಒಂದು ದೊಡ್ಡದಾದಂಥ ಪಕ್ಷಿ, ದೊಡ್ಡ ಪಕ್ಷಿ, ಹಂಸ ಪಕ್ಷಿ, ದೊಡ್ಡದು. ಆದರೆ ವಿಚಿತ್ರ ಅಂದರೆ, ಈ ಹಂಸ ಪಕ್ಷಿ ನೀಲಿ ಆಗಿದೆ. ನೀಲಿ ಬಣ್ಣದ ಪಕ್ಷಿ, ಇಷ್ಟು ದೊಡ್ಡ ಪಕ್ಷಿ, ನೀಲಿ ಬಣ್ಣ, ಹಳದಿ ರೆಕ್ಕೆ. ಕಲ್ಪನೆ ಮಾಡ್ಕೊಳ್ಳಿ ಹೇಗಿರುತ್ತೆ. ನೀಲಿ ದೇಹ, ಹಳದಿ ರೆಕ್ಕೆ, ಕೆಂಪು ಕೊರಳು, ಹಳದಿ ತಲೆ, ಕೆಂಪು ಚುಂಚು, ಅದ್ಭುತವಾಗಿರುವಂಥದ್ದು. ಈ ಜಂಬೋ 747 ಹೋದಂಗೆ ಹಾರ್ಕೊಂಡು ಹೋಗ್ತದೆ ಮೇಲೆ. ಎದ್ದು ಹಾರೋಕ್ಕೆ ಶುರು ಮಾಡಿದಾಗ ಎಷ್ಟು ಸಂತೋಷ ಆಗುತ್ತೆ. ನೀವೇನು ಮಾಡ್ತೀರಿ ಕಿಟಕಿ ಹತ್ರ ಕೂತ್ಕೊಂಡ್ರೆ? ಯಾರೂ ಸೀರಿಯಸ್ ಆಗಿ ಕೂತ್ಕೊಂಡು ಬ್ಯೂಟಿಫುಲ್ ಅನ್ನೋಲ್ಲ. ಏನು ಮಾಡ್ತಾ ಪಕ್ಕದವ್ರು ಹೇಳಿದ್ಬಿಟ್ಟು ನೋಡಿ 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 ಪಕ್ಷಿ ಎಷ್ಟು ಚೆನ್ನಾಗಿದೆ ಅಂತ ತೋರಿಸ್ತಾರೆ. ಯಾರೂ ನಿಮ್ಮ ಕಿಟಕಿ ಹತ್ರ ಕೂತ್ಕೊಳ್ಳಿ, ಚೆನ್ನಾಗಿ ಕಂಡ್ರೆ ತೋರಿಸಿ ಅಂತ ಯಾರೂ ಹೇಳಿದ್ದಿಲ್ಲ. ಆದರೆ ನೀವಾಗಿ ಅವ್ರನ್ನ ಎಳೆದು ತೋರಿಸ್ತೀರಿ. ಯಾಕೆ ಅಂದರೆ ಅವರು ಅಯ್ಯೋ ಎಷ್ಟು ಚೆನ್ನಾಗಿದೆಯಲ್ಲ ಅಂತ ಅವ್ರು ಅಂದಾಗ ನಿಮ್ಮ ಸಂತೋಷ ಹೆಚ್ಚಾಗ್ತದೆ. ಬಿಕಾಸ್ ಯು ಕಾಂಟ್ರಿಬ್ಯೂಟೆಡ್ ಫಾರ್ ದೇರ್ ಜಾಯ್. ಈ ಸಂಭ್ರಮ ಇವನಿಗಾಗಿದೆ. ನಾವು ಪಕ್ಷಿ ನೋಡಿದರೆ ಸಂತೋಷ ಆಗಬೇಕಾದ್ರೆ ವಿಶ್ವರೂಪವನ್ನು ನೋಡಿದಂಥವನು, ಈ ನರನಾರಾಯಣರ ಸಂವಾದ ಕೇಳಿದಂಥ ಸಂಜಯನಿಗೇನಾಗಿರಬೇಕು? ಅವನು ಹುಚ್ಚಿಡಿದು ಹೋಗಿದೆ. ಅದು ಹೇಳಿ 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 ಕೊನೆಗೊಂದು ಮಾತನ್ನು ಹೇಳ್ತಾನೆ. ತನಗೇನು ಅನ್ನಿಸಿದೆ ಅಂತ ತನ್ನ ಅಭಿಪ್ರಾಯ ಹೇಳ್ತಾನೆ. ಕೊನೆ ತನ್ನ ಅಭಿಪ್ರಾಯ: ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯೋಭೂತಿ ಧ್ರುವ ನೇತಿರ್ಮತಿರ್ಮಮ. ನನಗೀಗ ಅನಿಸುತ್ತೆ, ನನ್ನ ಅಭಿಪ್ರಾಯ, ಎಲ್ಲಿ ಯೋಗೇಶ್ವರನಾದ ಕೃಷ್ಣನಿದ್ದಾನೋ, ಎಲ್ಲಿ ಧನುರ್ಧರನಾದ ಪಾರ್ಥ ಇದ್ದಾನೋ, ಅಲ್ಲಿ ನಿತ್ಯ ಸಂಪತ್ತು, ಗೆಲುವು, ಏಳಿಗೆ, ಶಾಶ್ವತವಾದ ನೀತಿಗಳು ನೆಲೆಸಿರ್ತವೆ ಅನ್ನೋದು ನನ್ನ ಮತ ಅಂತ ಹೇಳ್ತಾನೆ. ಈ ಕೊನೆ ಶ್ಲೋಕ ಬಹಳ ಮುಖ್ಯವಾದಂಥ ಶ್ಲೋಕ. ಇದು ನಮ್ಮ ವ್ಯಕ್ತಿ ಜೀವನದಲ್ಲಿ ಮತ್ತು ಲೋಕ ಜೀವನದಲ್ಲಿ ಬರುವಂಥದ್ದು. ಎಲ್ಲಿ 2 ಇರ್ತದೋ, ಅವು 2 ಯಾವುದು ಅಂದರೆ, ಒಂದು ಭಗವತ್ ಪ್ರಸಾದ, ಭಗವಂತನ ಅನುಗ್ರಹ ಒಂದು ಕಡೆ ಇರಬೇಕು. ಬರೀ ಅನುಗ್ರಹ ಇಲ್ಲದೆ ಸಾಲದು, ಅಪಾರ್ಥ ಶಕ್ತಿ ಇರಬೇಕಾಗ್ತದೆ. ಒಂದು ಕ್ರಿಯಾಶಕ್ತಿ, ಒಂದು ಧೀಶಕ್ತಿ, ಒಂದು ಪ್ರೇರಕ ಶಕ್ತಿ, ಒಂದು ಕ್ರಿಯಾಶಕ್ತಿ, 2 ಸೇರಿದಲ್ಲಿ ಯಶಸ್ಸು ಖಂಡಿತ ಅಂತ. ಎಲ್ಲಿ ಕೃಷ್ಣ ಇದ್ದಾನೋ, ಎಲ್ಲಿ ಅರ್ಜುನ ಇದ್ದಾನೋ ಅಂತಂದರೆ ಕೃಷ್ಣನ ವಿವೇಕ ಇರಬೇಕು, ಅವನು ದೂರದರ್ಶಿತ್ವ ಇರಬೇಕು. ಹಾಗೆ ಪ್ರಯತ್ನ ಮಾಡುವಂಥ ಛಲ ಇರುವಂಥ ಪಾರ್ಥ ಎಲ್ಲಿ ಇರ್ತಾರೋ ಅಲ್ಲಿ ಯಶಸ್ಸು ಖಂಡಿತವಾಗಿ ಬರ್ತದೆ ಅಂತ ಹೇಳ್ತಾನೆ. ಕೆಲವೊಂದು ಕಡೆಗೆ ಕೆಲವರು ಟೀಕಾಕಾರರು ಬರೀತಾರೆ, ಈ ಕೊನೆಯ ಶ್ಲೋಕ ಇದೆಯಲ್ಲ, ಅದರ ಕೊನೆಯ ಪದ ಮಮ, ಯತ್ರ ಪಾರ್ಥೋ ಧನುರ್ಧರ ತತ್ಯಶ್ರೀ ವಿಜಯ ಧ್ರುವಾನೇತಿರ್ ಮತಿರ್ಮಮ ಅಂತ ಹೇಳ್ತೀವಲ್ಲ, ಈ ಮಮ ತಗೊಳ್ಬೇಕು. ಮೊದಲನೇ ಶ್ಲೋಕದ ಮೊದಲನೇ ಪದ ಧರ್ಮ, ಎರಡನ್ನೂ ಹೀಗೆ ತಿರ್ಗ ತಗೊಂಡ್ರೆ ಮಮ ಧರ್ಮ ಅಂತ ಆಗ್ತದೆ. ಮಮ ಧರ್ಮ ಅಂದರೆ ನನ್ನ ಸ್ವರೂಪ ಅಂತ. ಭಗವದ್ಗೀತೆ ಓದೋದ್ರಿಂದ ನಮ್ಮ ಸ್ವರೂಪ ನಮಗೆ ಅರ್ಥ ಆಗಬೇಕು ಅಂತ ಉದ್ದೇಶ ಒಂದು ಅಂತ ಹೇಳ್ತಾರೆ. ಓಂ ತತ್ಸತಿ ಶ್ರೀಮದ್ ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ಮೋಕ್ಷ ಸನ್ಯಾಸ ಯೋಗೋ ನಾಮ 18 ಅಧ್ಯಾಯ. ಈಗ 18 ಅಧ್ಯಾಯಗಳ ಸ್ಥೂಲ ಪರಿಚಯ ಇಲ್ಲಿಗೆ ಮುಗಿತು. ಭಗವದ್ಗೀತೆ ಒಂದು ಸಮುದ್ರ ಇದ್ದ ಹಾಗೆ ಅಂತ, ಮಹಾನ್ ಸಮುದ್ರ ಇದ್ದ ಹಾಗೆ. ಸಮುದ್ರ ಕಲ್ಪನೆ ಮಾಡ್ಕೊಳ್ಳಿ ತಾವು. ಸಮುದ್ರಕ್ಕೆ ಹೋಗೋರು ಬೇರೆ ಬೇರೆ ಕಾರಣಗಳಿಂದ ಹೋಗ್ತಾರೆ. ಕೆಲವರು ಬಾಲ್ಕನಿಯಲ್ಲಿ ಕೂತ್ಕೊಂಡು ಸಮುದ್ರ ಎಷ್ಟು ಚೆನ್ನಾಗಿದೆಯಲ್ಲ ಅಂತ ಕೆಲವರು ಹೇಳ್ತಾರೆ. ಇನ್ನು ಕೆಲವರು ಅಲ್ಲಿ ಕೂತ್ರೆ ಸಮಾಧಾನ ಇಲ್ಲ, ಸಮುದ್ರ ಹತ್ರ ಹೋಗಬೇಕು. ಆದರೆ ಕೆಲವರು ಒಳಗೆ ಹೋಗಲ್ಲ, ಸ್ವಲ್ಪ ತೆರೆ ಬಂದು ಕಾಲಿಗೆ ಟಚ್ ಮುಟ್ಟಿದ್ರೆ ಸಾಕು, ಖುಷಿ ಆಗುತ್ತೆ, ಅದಕ್ಕೇನು ಜಾಸ್ತಿ ಬೇಡ, ಕಾಲು ನೆಂದರೆ ಸಾಕು. ಇನ್ನು ಕೆಲವರು ತೃಪ್ತಿ ಇಲ್ಲ, ಮೊಳಕಾಲ್ವರೆಗೂ ಹೋಗಬೇಕು. ಇನ್ನು ಕೆಲವರು ಸೊಂಟ ಮಟ್ಟ ನೀರಲ್ಲಿ ಹೋಗಬೇಕು. ಇನ್ನು ಕೆಲವರಿಗೆ ಈಸಬೇಕು. ಈಸೋದಷ್ಟೇ ಅಲ್ಲ, ಕೆಲವರು ಸ್ನಾರ್ಕೆಲ್ ಹಾಕ್ಕೊಂಡು ಮುಳುಗಬೇಕು.
ಮುಣಗ್ಬಿಟ್ಟು ನೋಡ್ಬೇಕಲ್ಲಿ ಎಂಥ ಜೀವ ಪ್ರಪಂಚ ಇದೆ ಕೆಳಗಡೆಗೆ, ಎಂಥ ಸಸ್ಯ ಪ್ರಸಂಗ ಇದೆ ನೋಡ್ಬೇಕು ಅದನ್ನೆಲ್ಲ ಅಂತ ಪ್ರೀತಿಯಿಂದ ಹೋಗ್ತಾರೆ. ಇನ್ನು ಕೆಲವರು ಇನ್ನೂ ಕಾಳಕ್ಕೆ ಹೋಗ್ತಾರೆ. ಪೂರ ಆಳಕ್ಕೆ ಹೋದವರು ಅನರ್ಘ್ಯವಾದಂಥ ಮುತ್ತು ರತ್ನಗಳನ್ನು ತೊಗೊಂಡು ಬರ್ತಾರೆ ಅಂತ. ಸಮುದ್ರಕ್ಕೆ ಹೋದವರು ಇದನ್ನೇ ಮಾಡಬೇಕು ಅಂತ ಏನಿಲ್ಲ, ಅವ್ರ ಶಕ್ತಿಯಾನುಸಾರ ಅವ್ರು ಮಾಡ್ತಾರೆ. ಹಾಗೆ ಭಗವದ್ಗೀತೆಯನ್ನು ನೋಡುವಂಥವರಿದ್ದಾರೆ, ಓದುವಂಥವರಿದ್ದಾರೆ, ಆಳಕ್ಕೆ ಹೋಗಿ ಅನರ್ಘ್ಯ ರತ್ನಗಳ ತೊಗೊಂಡ್ಬರುವಂತಿದ್ದಾರೆ. ಇದೆಲ್ಲ ಪ್ರಸಂಗಗಳಾಗತಕ್ಕಂಥದ್ದು. ಆದರೆ ಭಗವದ್ಗೀತೆಯನ್ನು ಓದೋದ್ರಿಂದ ಆಗುವಂಥ ಲಾಭ ಏನು ಅಂತ ಇವತ್ತಿಗೆ ನಾನು ವಿಚಾರ ಮಾಡಿದ್ದು. ಮೊನ್ನೆ ದಿವಸ ನಾವು ಮಾತಾಡ್ತಾ ಇದ್ವಿ, ಒಂದು ಅಧ್ಯಾಯದಲ್ಲಿ ಮಾತಾಡ್ತಾ, ಈಗ ನಾವು ಮನುಷ್ಯ ದುಡ್ಡಿನ ಹಿಂದೆ ಓಡ್ತಾ ಇದ್ದಾನೆ ಅಂತ ಬಂತು. ಎಲ್ಲಕ್ಕೂ ಹಣ ಮುಖ್ಯ ಆಗಿಬಿಟ್ಟಿದೆಯಲ್ಲ, ನಮ್ಮ ಮೌಲ್ಯಗಳು ಬಿದ್ದು ಹೋಗ್ತಾ ಇದೆ ಅಂತ ಮಾತಾಡ್ತಾ ಇದ್ದೀವಿ. ಈ ಪ್ರಸಂಗದಲ್ಲಿ ಬಹಳ ಮುಖ್ಯ ಅಂತ ಹೇಳ್ತೇನೆ. ದಯವಿಟ್ಟು ಗಮನಿಸಬೇಕಾದ್ದು, ಈಗ ಹಣ ಮುಖ್ಯ ಅಂತ ಅನಿಸುತ್ತೆ ನಮಗೆ, ಎವ್ರಿಥಿಂಗ್ ಈಸ್ ಡ್ರಿವನ್ ಬೈ ಮನಿ ಅಂತ ಅನಿಸ್ತದೆ ನಮಗೀಗ. ಆದರೆ ಮುಂದೆ ಹೀಗಿರೋಲ್ಲ, ಖಂಡಿತ ಇರೋಲ್ಲ. ಯಾಕೆ ಅಂದರೆ ನನಗೊಂದು ಥೀಸಿಸ್ ಇದೆ. ಪ್ರಪಂಚದಲ್ಲಿ ಮನುಷ್ಯ ಪ್ರಾಣಿ ಬಂದಾಗಿನಿಂದ ಒಂದೊಂದು ಕಾಲಕ್ಕೆ ಆ ಜನಸಮೂಹದ ಮುಂದೆ ಒಂದು ಕಣ್ಣು ಮುಂದೆ ಮಾದರಿ ಬರ್ತದೆ. ದಯವಿಟ್ಟು ಗಮನಿಸಬೇಕಾದ ಬಹಳ ವಿಚಾರ ಇದು. ಆಯಾ ಕಾಲದಲ್ಲಿ ಕಣ್ಣು ಮುಂದೆ ಒಂದು ಮಾದರಿ ಬರ್ತದೆ. ಆಗ ಬದುಕಿರೋರು ಅಂತ ಎಲ್ಲರೂ ಅದ್ರ ಹಾಗೆ ಆಗೋಕೆ ಹೋಗ್ತಾರೆ ಅಂತ. ಒಂದು ಉದಾಹರಣೆ, ವೇದ ಕಾಲದಲ್ಲಿ ನಮಗೆ ಅತ್ಯಂತ ಮಾದರಿಯಾಗಿದ್ದವರು ಯಾರು? ಋಷಿಗಳು. ಆ ಋಷಿಗಳು ಯಾರು ಪಟ್ಟಣದಲ್ಲಿ ಇರಲಿಲ್ಲ, ನದಿ ತೀರದಲ್ಲಿ ಕಾಡಲ್ಲೇ ಇದ್ದಂಥವ್ರು. ಆದರೆ ಅವ್ರನ್ನ ನೋಡೋದಕ್ಕೆ ರಾಜರು ಮಹಾರಾಜರು ರಾಜಕುಮಾರನ ಅಲ್ಲಿ ಕಳಿಸ್ಕೊಡ್ತಾ ಇದ್ರು. ಅವರ ಪದತಲದಲ್ಲಿ ಕುಳಿತು ಜ್ಞಾನ ಪಡ್ಕೋತಾ ಇದ್ರು. ಎಷ್ಟು ಶಕ್ತಿ ಮಹರ್ಷಿಗಳಿಗಿತ್ತು ಅಂತಂದ್ರೆ, ವಿಶ್ವಾಮಿತ್ರ ನಿನ್ನ ಮಗನ ಕಳಿಸ್ಕೊಡೋದು ದಶರಥ ಇಲ್ಲ ಅನ್ನೋಕ್ಕಾಗಲಿಲ್ಲ. ತನ್ನ ಪ್ರಾಣ ಆದಂಥ ರಾಮನ್ನ ಬಿಟ್ಕೊಡೋಕ್ಕಾಗಲಿಲ್ಲ ಅಂತ, ಇಲ್ಲ ಅನ್ನೋಕ್ಕಾಗಲಿಲ್ಲ ವಿಶ್ವಾಮಿತ್ರರಿಗೆ. ಅಂಥ ಬ್ರಹ್ಮಶಕ್ತಿ ಅವ್ರದ್ದು. ನೋಡಿ, ಆಗಿನ ಕಾಲಕ್ಕೆ ಜ್ಞಾನ ಪಡ್ಕೊಳ್ಳೋದೇ ಒಂದು ಉದ್ದೇಶ ಆಗಿತ್ತು. ಜ್ಞಾನಿಗಳು ಆಗ ಮೌಲ್ಯದ ಪ್ರತೀಕ ಆಗಿದ್ರು ನಮಗೆ ಅಂತ. ನೋಡಿ, ಅದಕ್ಕೆ ಕೌಶಿಕ ಆದಂಥ ಕ್ಷತ್ರಿಯ ಕಷ್ಟಪಟ್ಟು ಬ್ರಹ್ಮರ್ಷಿ ವಿಶ್ವಾಮಿತ್ರ ಆದದ್ದು ಅಂತ. ಜ್ಞಾನ ಸಂಪಾದನೆ ಒಂದು ಮಾದರಿಯಾಗಿತ್ತು. ಸ್ವಲ್ಪ ಮುಂದೆ ಬನ್ನಿ ಮಹಾಭಾರತ ಕಾಲಕ್ಕೆ, ಆಗ ನಮ್ಮ ಕಣ್ಣು ಮುಂದೆ ಮಾದರಿ ಯಾರು? ವೇದ ಕಾಲದಲ್ಲಿ ಜ್ಞಾನ ಮಾದರಿಯಾಗಿದ್ದರೆ ಮಹಾಭಾರತ ಕಾಲದಲ್ಲಿ ಏನಾಗಿತ್ತು? ನಮ್ಮ ಬ್ರಾಹ್ಮಣರಾದದ್ದು ದ್ರೋಣಾಚಾರ್ಯರು ಏನು ಮಾಡ್ತಾ ಇದ್ರು? ಅಲ್ಲಿ ಉಪನಿಷತ್ ವೇದ ಕಲಿಸ್ತಾ ಇರಲಿಲ್ಲ, ಶಸ್ತ್ರವಿದ್ಯೆ ಕಲಿಸ್ತಾ ಇದ್ರು. ನಮ್ಮ ಭಗವಂತನ ಅವತಾರವಾದಂಥ ಪರಶುರಾಮರು ಏನು ಮಾಡಿದ್ರು? ಅವರು ಕೂಡ ಒಂದು ಸ್ಪೆಷಲೈಸ್ಡ್ ಇನ್ಸ್ಟಿಟ್ಯೂಷನ್ ಆಫ್ ವಾರ್ಫೇರ್ ಮಾಡ್ಕೊಂಡಿದ್ರು, ಅವರೊಂದು ಅದು ಕಲಿಸ್ತಾ ಇದ್ರು. ನೋಡಿ, ಆ ಕಾಲಕ್ಕೆ ನಾಯಕರು ಯಾರು? ಮಹಾಭಾರತದ ನಾಯಕರು ಯಾರು? ಕೃಷ್ಣ ಬಿಡಿ, ಕೃಷ್ಣ ಒಬ್ಬರ ಆದರ್ಶ. ಅದಾದಮೇಲೆ ಭೀಮ, ಕರ್ಣ, ಅಶ್ವತ್ಥಾಮ, ಕೃಪಾಚಾರ್ಯ, ದ್ರೋಣ, ಭೀಷ್ಮ ಇವರೆಲ್ಲರೂ ಮಹಾರಥಿಗಳು, ಶೂರರು. ಅಂದರೆ ಆ ಕಾಲಕ್ಕೆ ಜ್ಞಾನ ಅನ್ನೋದು ಮಾದರಿ ಆಗೋದು ಬಿಟ್ಟು ಶೌರ್ಯ ಮಾದರಿ ಆಗಿತ್ತು. ಅಂತೆ ಕಾಡಲ್ಲಿದ್ದಂಥ ಏಕಲವ್ಯನಂಥ ಒಬ್ಬ ಹುಡುಗ ಅರ್ಜುನನಂಗೆ ಆಗೋಕೆ ಹೋದನೇ ಹೊರತಾಗಿ ವ್ಯಾಸರಂಗೆ ಆಗಬೇಕು ಅಂತನ್ಲಿಲ್ಲ. ನೋಡಿ, ಆಗ ಜ್ಞಾನ ಮಾದರಿ ಹೋಗಿ ಐಕಾನ್ಸ್ ಅಂತ ಕರಿತೇನೆ ಅದನ್ನು, ಐಕಾನ್ ಚೇಂಜ್ ಆಗಿ ಆಗ ಜ್ಞಾನದ ಬದಲು ಶೌರ್ಯ ಆಗಿತ್ತು. ಅಷ್ಟು ಹಿಂದೆ ಹೋಗೋದು ಬೇಡ. ಭಾರತದ ಸ್ವಾತಂತ್ರ್ಯಕ್ಕಿಂತ ಮೊದಲು ನಮ್ಮ ಕಣ್ಣು ಮುಂದಿದ್ದಂಥ ಆದರ್ಶ ಯಾವುದು? ಗಾಂಧಿ, ಭಗತ್ ಸಿಂಗ್, ಸುಖದೇವ್, ರಾಜ್ಗುರು, ಟ್ಯಾಗೋರ್, ಪಟೇಲ್, ನೆಹರು, ಇವ್ರು ತಾನೇ ದೊಡ್ಡವರೆಲ್ಲನೂ. ಅವ್ರ ಕಣ್ಣು ಮುಂದೆ ಆದರ್ಶ ಆಗಿದ್ರು. ಆಗ ದೇಶ ಪ್ರೇಮ ಕಣ್ಣು ಮುಂದೆ ಮಾದರಿಯಾಗಿತ್ತು. ನೋಡಿ, ನಮ್ಮ ಭಾರತದ ಪ್ರತಿಯೊಂದು ಪ್ರೈಮರಿ ಸ್ಕೂಲಲ್ಲಿ ಕೂಡ ಪ್ರತಿಯೊಬ್ಬ ಮೇಷ್ಟ್ರು ಮಕ್ಕಳಿಗೆ ಒಂದೇ ಮಾತ್ರ ಕಲಿಸ್ತಾ ಇದ್ರು. ದೇಶ ಪ್ರೇಮ ಕಣ್ಣು ಮುಂದೆ ಮಾದರಿಯಾಗಿತ್ತು. ದೇಶಕ್ಕೋಸ್ಕರ ತ್ಯಾಗ ಮಾಡಿ ಲಕ್ಷಾಂತರ ಜನ ಹೋದರು. ಆದರೆ ದೌರ್ಭಾಗ್ಯದಿಂದ ಅಂತೂ ಹೇಳೋ ಹಾಗಿಲ್ಲ, ಸ್ವಾತಂತ್ರ್ಯ ಬಂದ ಮೇಲೆ ಶ್ರೀಮಂತ ಕಣ್ಣು ಮುಂದೆ ಮಾದರಿಯಾಗಿದ್ದಾನೆ. ಈಗ ತುಂಬ ಶ್ರೀಮಂತಿಗೆ ಆಗಿದ್ದಾನೆ. ಆದ್ದರಿಂದ ನಮಗೇನು ಹಪಹಪಿ ಆಗಿಬಿಟ್ಟಿದೆ ಈಗ? I want to earn money as much as possible, as quickly as possible, and at any cost. When you want to earn money at any cost, it is normally at the cost of values. ಈಗ ಪ್ರಶ್ನೆ ಬಂದಿದೆ, ಇದು ಹಾಗೆ ಇರುತ್ತಲ್ಲ, ಹಾಗಾದರೆ ಯಾಕೆ ನಾವು ಹೀಗಾದ್ವಿ ಅಂದರೆ ಮತ್ತೆ ನಾವು ವಾಪಸ್ ಹೋಗಕ್ಕೆ ರೆಡಿ ಇಲ್ಲ. ಮತ್ತೆ ಬಡತನ ಎಲ್ಲಿ ಬಂದ್ಬಿಡುತ್ತೋ ಅಂತ ಹೆದರಿಕೆ. ರಿಮೆಂಬರ್, ಗ್ರೀಡ್ ಈಸ್ ಎ ಬೈ ಪ್ರಾಡಕ್ಟ್ ಆಫ್ ಇನ್ಸೆಕ್ಯೂರಿಟಿ. ಎಲ್ಲಿ ಅಭದ್ರತೆ ಇರ್ತದೋ ಅಲ್ಲಿ ಹಪಹಪಿ ಶುರು ಆಗುತ್ತೆ. ಕಲ್ಪನೆ ಮಾಡ್ಕೊಳ್ಳಿ, ನಿಮ್ಮ ಮನೆಯಲ್ಲಿ ನೀರು, ನಲ್ಲಿಯಲ್ಲಿ ನೀರು 24 ತಾಸು ಬ್ಯಾಕ್ಟೀರಿಯಾ ಫ್ರೀ ನೀರು ಬರ್ತಾ ಇದ್ರೆ ನಲ್ಲಿಯಲ್ಲಿ, ಕಲ್ಪನೆ ಮಾಡೋಕೆ ಏನು ತೊಂದರೆ? ಮಾಡ್ಬೋದಲ್ಲ. 24 ಗಂಟೆ ಶುದ್ಧವಾದ ಬ್ಯಾಕ್ಟೀರಿಯಾ ಫ್ರೀ ನೀರು ನಿಮ್ಮ ನಲ್ಲಿಯಲ್ಲಿ ಬರ್ತಾ ಇದ್ರೆ ನೀರು ತುಂಬಿಸಿಟ್ಕೋತೇವ ನಾವು? ತುಂಬಲ್ಲ. ಗ್ಲಾಸ್ನಲ್ಲಿ ಹೋಗಿ ನೀರು ಕುಡಿದು ಮತ್ತು ಗ್ಲಾಸನ್ನು ಬೋರ್ಲ್ ಹಾಕಿಟ್ಟು ಬರ್ತೇವೆ, ನೀರಿದ್ದೇ ಇರ್ತಲ್ಲ, ಎಲ್ಲಿ ಹೋಗ್ತದೆ ಅಂತ. ಆದರೆ ಕಲ್ಪನೆ ಮಾಡ್ಕೊಳ್ಳಿ, ಒಂದು ನೋಟಿಸ್ ಬಂತು, ಇನ್ನು ಮುಂದೆ 6 ದಿನಗಳ ಕಾಲ ನೀರು ಬಿಡೋದಿಲ್ಲ
ಅಂತ ಹೇಳ್ತಾರೆ, ತುಂಬಿಸ್ಕೊಂಬಿಡಿ ಈಗೇನೆ ಅಂತ ಹೇಳ್ತಾರೆ. ಎಷ್ಟು ನೀರು ತುಂಬಿಸ್ಕೋತೀವಿ ನಾವು? 6 ದಿನಕ್ಕಾಗುವಷ್ಟಲ್ಲ, 15 ದಿವಸಕ್ಕಾಗುವಷ್ಟು ತುಂಬಿಕೊಳ್ತೀವಿ. ಹೇಳೋಕೆ ಬರಲ್ಲ ರೀ, ಇನ್ನೊಂದು ಸರ್ಕ್ಯುಲರ್ ಬಂದರೆ ಏನು ಮಾಡೋದು, ಆಮೇಲೆ ಇಟ್ಕೊಂಬಿಡಿ. ನೋಡಿ, ಯಾವಾಗ ಅಭದ್ರತೆ ಬರೋಕ್ಕೆ ಶುರು ಆಯಿತೋ ಆಗ ಗ್ರೀಡ್ ತುಂಬ್ಕೊಳ್ಳೋಕೆ ಶುರು ಆಯಿತು. ತಾವು ನೋಡಿರಬೇಕು, ಇರಾನ್ ವಾರ್ ಆದ ಹಿಂದಕ್ಕೆ ಪೆಟ್ರೋಲ್ ಬಂಕಲ್ಲಿ ಡೀಸೆಲ್ ಸಿಗ್ತಿರ್ಲಿಲ್ಲ. ಡೀಸೆಲ್ ಏನು ಕಮ್ಮಿ ಆಗಿರಲಿಲ್ಲ, ಬ್ಯಾರಲ್ಗಟ್ಟಲೆ ತುಂಬ್ಕೊಂಡ್ವಿ ಮನೆಯಲ್ಲಿ ಅಷ್ಟೇ ನಾವು. ಯಾಕಂದ್ರೆ ಮುಂದೆ ಸಿಗದೆ ಹೋದ್ರೆ ಏನು ಮಾಡೋದು ಅಂತ ತುಂಬ್ಕೊಂಡ್ರೆ ಇದ್ರಲ್ಲಿ ಸಿಗ್ತಾ ಇಲ್ಲ ಪೆಟ್ರೋಲ್ ನಮಗೆ. ಹೀಗೆ ಯಾವಾಗ ನಮಗೆ ಗ್ರೀಡ್ ಬಂದ್ಬಿಡುತ್ತೋ ಅದು ಬಂದಿದೆ ನಮಗೀಗ. ಆದರೆ ಮುಂದೆ ಹೀಗೆ ಇರುತ್ತಾ? ಭಗವಂತನ ದಯೆಯಿಂದ ಯಾವ ಮಾದರಿನೂ ಪರ್ಮನೆಂಟಾಗಿ ಉಳಿದಿಲ್ಲ, ಸಂತೋಷ ಪಡಬೇಕಾದ್ದು. ಯಾವಾಗ ಜ್ಞಾನ ಮಾದರಿಯಾಗಿತ್ತು ಅದು ಹೋಗಿ ಶೌರ್ಯ ಆಯಿತು, ದೇಶ ಪ್ರೇಮ ಆಯಿತು, ಈಗ ಶ್ರೀಮಂತ ಆಗಿರಬೇಕು. ಒಂದು ಒಳ್ಳೆಯ ಗುಣ ಅಂದರೆ ಯಾವ ಮಾದರಿನೂ ಬಹಳ ಕಾಲ ಇರೋದಿಲ್ಲ. ನಾವೀಗ ಸಂಕ್ರಮಣ ಕಾಲದಲ್ಲಿದ್ದೇವೆ, ಅದು ನಮಗೆ ಕಷ್ಟ ಅನಿಸುತ್ತೆ. ಯಾಕೆ ಅಂತಂದರೆ ಏನಪ್ಪ ಇದು ಇಷ್ಟೊಂದು ದುಡ್ಡಿನಿಂದ ಹೋಗ್ತಾರೆ ಅಂತ ಅನಿಸ್ಬೋದು, ಆದರೆ ಇದು ಬಹಳ ದಿವಸ ಇರೋದಿಲ್ಲ. ಒಂದು ಬಹುದೊಡ್ಡ ಆರ್ಟಿಕಲ್ ಓದಿದ್ದೆ ನಾನು, ಟೈಮ್ಸಲ್ಲಿ ಬಂದಂಥ ಆರ್ಟಿಕಲ್ ಬರೆದಿದ್ರು. ದ ಪ್ರಾಬ್ಲಮ್ ದಟ್ ಇಂಡಿಯಾ ವುಡ್ ಫೇಸ್ ಇನ್ 2025, 2025ಕ್ಕೆ ಭಾರತದ ಮುಂದೆ ಬರುವಂಥ ಜ್ವಲಂತವಾದ ಸಮಸ್ಯೆ ಏನಪ್ಪ ಅಂದರೆ ಟು ಮ್ಯಾನೇಜ್ ಇಟ್ಸ್ ಯಂಗ್ ರಿಚ್ ರಿಟೈರ್ಡ್ ಪೀಪಲ್ ಅಂತ. ಯಂಗ್ ರಿಚ್ ರಿಟೈರ್ಡ್ ಪೀಪಲ್, ನಾವು ಏನದು ಯಂಗ್ ರಿಚ್ ರಿಟೈರ್ಡ್, ಹೆಂಗದು ರಿಟೈರ್ ಯಾಕಾದ್ರು ಅವರು ಅಂತ. ಆದರೆ ಎಷ್ಟು ಚೆನ್ನಾಗಿತ್ತು ಅಂದರೆ ಆಗ 90s ಒಳಗೆ ಇದು ಇನ್ಫಾರ್ಮೇಷನ್ ಟೆಕ್ನಾಲಜಿ ಇದು ದೊಡ್ಡ ನಡೀತಾ ಇತ್ತಲ್ಲ, ಆಗ ಏನು ಕೇಳಿದ್ದೆ ಸಂಬಳ ಕೊಟ್ಟಿದ್ದೆ ಸಂಬಳ ಆಗಿತ್ತು ಅವಾಗ. ಆಗ ಅವ್ರು ಏನು ಮಾಡಿದ್ದಾರೆ, ಯಾರು ಸಂಬಳ ಕೇಳಿದ್ರು ಕೂಡ ಹುಡುಗರು ಆಗ ತಾಳ್ಮೆ ಕಮ್ಮಿ. ಸಂಬಳ ಎಷ್ಟು ನಿಮಗೆ ಅಂದರೆ 1000 ಅಂತ ಹೇಳೋಕೆ ಬೇಜಾರು. ಎಷ್ಟು ನಿಮ್ಮದು? 40K, 50K, 75K ಅಂತ ಹೇಳ್ತಾ ಇರೋ 1000 ಅಂತ. ಅವರಿಗೊಂದು 500 ಜನಕ್ಕೆ ಇಂಟರ್ವ್ಯೂ ಮಾಡಿದ್ದಾರೆ, 25ರಿಂದ 40 ವಯಸ್ಸಿನವ್ರನ್ನ. ಇಷ್ಟೊಂದು ದುಡ್ಡು ಗಳಿಸ್ತೀರಲ್ಲಪ್ಪ ನೀವು, ಅದನ್ನು ಏನು ಮಾಡ್ತೀರಿ ಅಂತ ಕೇಳಿದ್ರಂತೆ. ಅವ್ರು ಹೇಳಿದಂತೆ, ಅಯ್ಯೋ ನಮ್ಮ ತಂದೆ ತಾಯಿ ಹೆಂಗೆ 60 ವರ್ಷ ದುಡಿತೀವ ನಾವು, ನೋ ಚಾನ್ಸ್. ನಾವು 45 ವರ್ಷ ಆಗೋವರೆಗೂ ದುಡಿದ್ಬಿಟ್ಟು ಅದನ್ನು ಇನ್ವೆಸ್ಟ್ ಮಾಡಿ ವಿ ವಾಂಟ್ ಟು ಎಂಜಾಯ್ ಲೈಫ್ ಅಂದ್ರಂತೆ. ಅಂತ ಕೇಳಿದಂತೆ ಎಂಜಾಯ್ ಲೈಫ್ ಅಂದರೆ ಏನು ಮಾಡ್ತೀರಿ ಅಂತ. ಎಷ್ಟೋ ಜನ ಹೇಳಿದ್ದು, 85% ಪೀಪಲ್ ಹ್ಯಾವ್ ಸೈಡ್ ಹೇಳಿದ್ದು, ನೋಡಿ ನಾವು ಈ ಕಲಿಯೋದು ಗಳಿಸೋ ಗಲಾಟೆಯಲ್ಲಿ ಇನ್ ದ ಡಿನ್ ಆ್ಯಂಡ್ ಕನ್ಫ್ಯೂಷನ್ ಆಫ್ ಲರ್ನಿಂಗ್ ಆ್ಯಂಡ್ ಅರ್ನಿಂಗ್ ವಿ ಡಿಡ್ ನಾಟ್ ಸಿ ಅವರ್ ಓನ್ ಲ್ಯಾಂಡ್. ನಮ್ಮ ದೇಶನೇ ಸರಿಯಾಗಿ ನೋಡಿಲ್ಲ, ನೋಡಬೇಕು ಅನಿಸುತ್ತೆ, ಅಡ್ಡಾಡಬೇಕು, ನಮ್ಮ ದೇಶ ಸಂಸ್ಕೃತಿ ನೋಡಬೇಕು. ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ, ನಮಗೆ ಗೊತ್ತಿಲ್ಲ, ಓದಬೇಕೀಗ. ಆಮೇಲೆ ನೋಡಿ ಹೇಳ್ತಾರೆ ಸಂಸ್ಕೃತ ಕಲಿಬೇಕು ಅಂದವ್ರು ಎಷ್ಟು ಜನ ಅದು ಬರೆದಿದ್ದಾರೆ ಭಾರತದ ಮಕ್ಕಳು. ನಮ್ಮ ಕಲ್ಚರ್ ನೋಡಬೇಕು, ಪರಂಪರೆ ನೋಡಬೇಕು ಅಂತ ಬರೀತಾರೆ. ಇದೆಲ್ಲ ಬರ್ಕೊಂಡ್ರು, ಆದರೆ ಅವರಿಂದ ದೇಶ ಉದ್ಧಾರ ಆಗ್ತದೆ ಅಂತ ನಂಬೋ ಹಾಗಿಲ್ಲ. ಅವ್ರ ಮಕ್ಕಳಿಂದ ಖಂಡಿತ ಆಗ್ತದೆ. ಕಲ್ಬಿಟ್ಟು ಕಲ್ಪನೆ ಮಾಡ್ಕೊಳ್ಳಿ, ನಾವೆಲ್ಲ ಮಿಡಲ್ ಕ್ಲಾಸ್ ಜನ, ನಮ್ಮ ತಂದೆ ತಾಯಿಯರು ಮಿಡಲ್ ಕ್ಲಾಸಲ್ಲಿದ್ದವರು. ನಮಗೇನು ಅಂದರೆ ಹೇಗೋ ಒಂದು ಭದ್ರತೆ ಬೇಕು ಜೀವಕ್ಕೆ, ಒಂದು ಒಳ್ಳೆ ಕೆಲಸ ಹಿಡ್ಕೊಳ್ಳಪ್ಪ, ಗಳಿಸು, ಆದಷ್ಟು ಗಳಿಸು, ಕೈಗಾವಲಿಗಿರಬೇಕು ಅಂತ DVG ಹೇಳಿದ್ರಲ್ಲ ಹಾಗೆ, ಇಟ್ಕೊಂಡಿರು, ಮುಂದೆ ಕಷ್ಟ ಹೇಳಕ್ಕೆ ಬರ, ಇಟ್ಕೊಂಡಿರು ಅಂತ ಸ್ಟೋರ್ ಮಾಡಿ 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 ಇಡ್ತಿದ್ದೀವಿ ನಾವು. ಆದರೆ ಈಗ ಈ ಅಪ್ಪ ಮಗನಿಗೇನು ಹೇಳ್ತಾನೆ ಅಂದರೆ ದುಡ್ಡಿಗಿಂದ ಓಡಾಡಬೇಡಪ್ಪ, ನನ್ನ ಕಡೆ ಇದೆ, ನಿನಗೇನು ಬೇಕೋ ಅದು ಮಾಡು ಅಂತಾನೆ. ಅವನ ಮಗ ಪ್ರಪಂಚನ ಚೇಂಜ್ ಮಾಡ್ತಾನೆ. ಅದಕ್ಕೆ ಸ್ವಾಮಿ ವಿವೇಕಾನಂದರು ಹೇಳಿದರು, 100 years after I am gone there is going to be a cultural renaissance of India. ಭಾರತದ ಪುನರುದ್ಧಾರ ಆಗ್ತದೆ ಅಂತ ಆ ಕಾಲ ಬಂದಿದೆ. 2025 ಹೊತ್ತಿಗೆ ಆಗ್ತದೆ ಅಂತ ಅನಿಸುತ್ತೆ. ನೋಡಿದರೆ ಆ ದಿಕ್ಕಿಗೆ ಹೋಗ್ತಾ ಇದೆ. ಇಫ್ ಯು ವಾಚ್ ಕೇರ್ಫುಲಿ ದ ರೈಟಿಂಗ್ ಆನ್ ದಿ ವಾಲ್ ಇಟ್ ಇಸ್ ವೆರಿ ಕ್ಲಿಯರ್. ಇನ್ನು 10 ವರ್ಷ 15 ವರ್ಷ ಹೋಗಲಿ, ಶ್ರೀಮಂತ ಐಕಾನ್ ಆಗೋದಿಲ್ಲ, ಬದಲಾವಣೆ ಆಗ್ತಾ ಇದೆ. ಅದು ಬಹುಶಃ ಮೌಲ್ಯ ಆಗ್ಬೋದೇನೋ. ಈಗ ತಾವು ಗಮನಿಸಿ, ಯಾವುದೇ ಆಶ್ರಮಕ್ಕೆ ಹೋಗಿ, ಭಾರತದಲ್ಲಾಗಲಿ ಬೇರೆ ದೇಶದಲ್ಲಾಗಲಿ, ಆಶ್ರಮಕ್ಕೆ ಹೋಗೋರು ಯಾರು ಹೊಟ್ಟೆ ಹಸಿದವ್ರು ಹೋಗಿದಾರ? ಹೊಟ್ಟೆ ತೃಪ್ತಿ ಆದಮೇಲೆ ಹೋಗ್ತಾರೆ, ಕಷ್ಟಪಟ್ಟು ಕಾಲು ಮಡಚ್ಕೊಂಡು ಓಂ ಅಂತ ಇದ್ದಾರೆ. ಯಾಕೆ ಅನ್ನೋದು ಕಾರಣ ಇಷ್ಟೇನೆ. ನಮ್ಮ ಪ್ರಪಂಚದ ವೈರುಧ್ಯ ಹೇಗೆ ಅಂತಂದರೆ, ಐರನಿ ಆಫ್ ಲೈಫ್ ಈಸ್ ದ್ಯಾಟ್ ಯು ಅಂಡರ್ಸ್ಟ್ಯಾಂಡ್ ದಿ ಫ್ಯುಟಿಲಿಟಿ ಆಫ್ ಮನಿ ಓನ್ಲಿ ವೆನ್ ಯು ಹ್ಯಾವ್ ಇಟ್. ದುಡ್ಡಿನ ವ್ಯರ್ಥತೆ ಗೊತ್ತಾಗೋದು ದುಡ್ಡಿದ್ದಾಗಲೇ ಗೊತ್ತಾಗೋದು. ದುಡ್ಡು ಇಲ್ಲದೆ ಇದ್ದಾಗ ದುಡ್ಡು ಬೇಡ ಅಂದ್ರೆ ಅಭಾವ ವೈರಾಗ್ಯ ಆಗುತ್ತೆ. ಅದು ದುಡ್ಡು ಬಂದ ಎಷ್ಟೋ ಸಲ ನೋಡಿ, ಇಲ್ಲಿ ಬೆಂಗಳೂರು ನೋಡಿದ್ದೀನಿ, NRI ಪೇರೆಂಟ್ಸ್ ಅಸೋಸಿಯೇಷನ್ ಅಂತಂದಿದೆ, ಹೋಗಿದ್ದೆ ನನ್ನಲ್ಲಿ. ಮಕ್ಕಳೆಲ್ಲ ಎಕ್ಸ್ಪೋರ್ಟ್ ಆಗಿಬಿಟ್ಟಿದ್ದಾರೆ, ತಂದೆ ತಾಯಿ ಇದ್ದಾರೆ, ವಯಸ್ಸಾದವರು. ಒಬ್ಬ ಮನೆ ಕರ್ಕೊಂಡು ಹೋದ್ರು, ನನ್ನ ಕರ್ಕೊಂಡೋಗಿ ಹೇಳಿದರು, ನೋಡಿ ಸ್ವಾಮಿ ನನ್ನ ಪರಿಸ್ಥಿತಿ ಹೇಗಿದೆ, ಯಾಕಂದರೆ ನನಗೆ 80 ವರ್ಷ, ನನಗೆ ಮನೇಲಿ ಪೌಂಡ್ ಇದೆ, ಡಾಲರ್ ಇದೆ, ಯೂರೋ ಇದೆ, ಬ್ಯಾಂಕಿನ ತಂದು ಕೊಡೋರು ಯಾರು? ಒಳಗೆ ಕರ್ಕೊಂಡು ತೋರಿಸಿದ್ರೆ ನನ್ನ ಕಣ್ಣಲ್ಲಿ ನೀರು ಬಂದುಬಿಡ್ತು. ಆ ತಾಯಿ ಅಜ್ಜಿ ಕೂತಿದ್ದಾರೆ, ಡೈನಿಂಗ್ ಟೇಬಲ್ ಮೇಲೆ ಸ್ಟೋ ಇಟ್ಕೊಂಡು ಅಡುಗೆ ಮಾಡ್ತಾ ಇದ್ದಾರೆ. ಆಕೆಗೆ ಹೇಳೋಕೆ ಕೊಡೋಕ್ಕಾಗಲ್ಲ. ಮಗ ಹೇಳ್ತಂತೆ, ಅಪಾಯಿಂಟ್ ಮಾಡ್ಕೊಂಬಿಡಿ ಯಾರೋ ಒಬ್ಬರನ್ನ, ಅಡುಗೆ ಅವ್ರನ್ನ.
ಬೆಂಗಳೂರು ಎಷ್ಟು ಹೆದರಿಕೆ ಅಂದರೆ ಅವನ್ನ ಕೊಂದು ಹಾಕಿದ್ರೆ ನಮ್ಮನ್ನು ಕೆಲಸಕ್ಕೆ ಬಂದವನು. ಇಬ್ಬರೇ ಮುದುಕಿ ಇದ್ದಾರೆ. ಭಯ ಎಷ್ಟಾಗಿದೆ ಅಂದರೆ ಹೇಳ್ತಾರೆ, ದುಡ್ಡು ಬಂತಪ್ಪ ಬ್ಯಾಂಕಿನ ತರೋದು ಹೇಗೆ, ನಾನು ತರಕಾರಿ ತಂದು ಕೊಡೋರು ಯಾರು, ಒಂದು ಕಾರ್ ಇಟ್ಕೋ ಅಂತ ನನ್ನ ಮಗ, ಅವನು ಡ್ರೈವರ್ ಅಂತವನು. ಎಷ್ಟು ಹೆದರಿಕೆ ಬಂದಿದೆ ಅಂದರೆ ಹೇಳ್ತಾರೆ, ಆವಾಗ ನೋಡಿ ಅರ್ಥ ಆಗತ್ತೆ, ಐ ಕ್ಯಾನ್ ಪರ್ಚೇಸ್ ಎ ಬ್ಯೂಟಿಫುಲ್ ಬಂಗ್ಲೋ ಬಟ್ ಕೆನಾಟ್ ಮೇಕ್ ಇಟ್ ಎ ಹೋಮ್. ಐ ಕ್ಯಾನ್ ಪರ್ಚೇಸ್ ಅನ್ ಎಕ್ಸಲೆಂಟ್ ಬೆಡ್ ಬಟ್ ಕೆನಾಟ್ ಗ್ಯಾರಂಟಿ ಸ್ಲೀಪ್. ಒಳ್ಳೆ ಹಾಸಿಗೆ ಕೊಡ್ಬೋದು ದುಡ್ಡು, ನನಗೆ ನಿದ್ರೆ ಕೊಡಲ್ಲ. ಇದು ಅರ್ಥ ಆಗೋದು ಯಾವಾಗ ಗೊತ್ತಾ? ದುಡ್ಡು ಬಂದಾಗಲೇ ಅರ್ಥ ಆಗೋದು. ಈಗ ಪ್ರಪಂಚ ದುಡ್ಡಿಗೆ ಹಾತರತೆ ಇದೆಯಲ್ಲ, ಸ್ವಲ್ಪ ದಿವಸ ಆದಮೇಲೆ ಯಾವುದೇ ವಸ್ತು ಜಾಸ್ತಿ ಆದರೆ ಅದ್ರ ಬಗ್ಗೆ ತಿರಸ್ಕಾರ ಬರುತ್ತೆ ಮನುಷ್ಯನಿಗೆ. ಗುಲಾಬ್ ಜಾಮೂನ್ ಚೆನ್ನಾಗಿರುತ್ತೆ, ಎಷ್ಟು 2 3 15 ತಿಂದರೆ ಬೇಡ ಅನಿಸುತ್ತೆ, ಅದೇ ಗುಲಾಬ್ ಜಾಮೂನ್ ಬೇಡ ಅನಿಸುತ್ತೆ. ಹಾಗೆ ಒಂದು ಸ್ಯಾಚುರೇಷನ್ ಬರುತ್ತೆ ಅಂತ. ಅದಕ್ಕೆ ಯಾಕೆ ಹೇಳಿದೆ ಈ ಮಾತನ್ನು ಅಂತಂದರೆ, ಭಗವದ್ಗೀತೆ ಕಲಿಸೋದು ಆ ಆದರ್ಶದಲ್ಲಿ ನಂಬಿಕೆ ಕೊಡುತ್ತೆ ನನಗೆ. ಮುಂದೆ ಒಳ್ಳೆ ಕಾಲ ಬರ್ತದೆ. ಈಗ ನಾವು ಯಾಕೆ ಕೇಳಬೇಕಾಗಾದ್ರೆ ಭಗವದ್ಗೀತೆ ಕೇಳಿದರೆ, ನಮ್ಮಲ್ಲಿ ಮೌಲ್ಯಗಳ ಪುನರುತ್ಥಾನ ಆದರೆ ನಾವೆಲ್ಲ ಕ್ರಿಕೆಟಲ್ಲಿ ನೈಟ್ ವಾಚ್ಮನ್ ಇದ್ದ ಹಾಗೆ. ಕ್ರಿಕೆಟ್ ನೈಟ್ ವಾಚ್ಮನ್ ಅಂತ ಇರ್ತಾನಲ್ಲ, ಸಾಯಂಕಾಲ ಹೊತ್ತಿಗೆ ಔಟ್ ಆಗಿಬಿಟ್ಟು ಯಾವನೋ ಒಳ್ಳೆ ಬ್ಯಾಟ್ಸ್ಮನ್ ಕಳ್ಸೋಕ್ಕಾಗಲ್ಲ. ಆವಾಗ ಕುಂಬಳೆನ ಕಳಿಸೋದು, ಆಡ್ತಿರು ಸ್ವಲ್ಪ, ಸೆಂಚುರಿ ಹೊಡೆಯೋದೇನು ಬೇಕಾಗಿಲ್ಲ, ಇವತ್ತು ಔಟ್ ಆಗದಿದ್ದರೆ ಸಾಕು, ನಾಳೆ ಬೆಳಗ್ಗೆ ಒಳ್ಳೆಯವರು ಆಡ್ಕೋತಾರೆ ಅಂತ. ಅವ್ನು ಸೆಂಚುರಿ ಹೊಡೆದ್ರೆ ಒಳ್ಳೇದೇ. ಈಗ ನಾವು ನೈಟ್ ವಾಚ್ಮನ್ ಥರ ಆ ಮೌಲ್ಯಗಳನ್ನು ಹಿಡ್ಕೋಬೇಕು. ನಾವು ನಂಬ್ಕೋಬೇಕಲ್ಲ ಮೊದಲು, ನಮ್ಮ ಬದುಕಿದ ಕೆಲಸ. ಅದನ್ನು ಹಿಡ್ಕೊಂಡು ನಮ್ಮ ಮಕ್ಕಳಿಗೆ ಮುಂದೆ ನಾವು ಕೊಡೋದಾದರೆ ಮೌಲ್ಯಗಳನ್ನು ಪ್ರತಿಷ್ಠಾಪನೆ ಮಾಡಬೇಕೆಂದರೆ ಮುಂದೆ ಅವ್ರು ಬಂದವರಿಗೆ ಮೌಲ್ಯ ಅಂದರೆ ಏನು ನನಗೂ ಹೇಳೋ ಗೊತ್ತಿಲ್ಲದಾಗಿ ಇನ್ನೇನು ಹೇಳೋಕ್ಕಾಗ್ತದೆ. ಅದಕ್ಕೋಸ್ಕರ ಈ ಕ್ರಿಯೆ ಆಗಿದೆ ಅಂತ ಹೇಳ್ತಾ 20 ದಿವಸಗಳ ಕಾಲ ಇದು ಉಪನ್ಯಾಸ ನಡೆದು, ನಡುವೆ 8 ತಿಂಗಳ ಅಂತರ ಬೇರೆ. ಮೊನ್ನೆ ಹೇಳಿದ್ದೆ, ಯಾವುದೇ ಕಾರ್ಯ ಆಗಬೇಕಾದ್ರೆ, ಕರ್ಮ ಆಗಬೇಕಾದ್ರೆ 5 ಜನ ಭಾಗಸ್ಥರಿದ್ದಾರೆ, ಅದರಲ್ಲಿ 5ನೇದವರು ಬಹಳ ಮುಖ್ಯ ಅಂತ ಹೇಳಿದ್ದೆ. ಮೊದಲೇ 4 ಜನ ಕಣ್ಣಿಗೆ ಕಾಣಿಸ್ತಾರೆ, ಕೊನೆಯವನು ದೈವ, ಅದು ಕಾಣಿಸೋದಿಲ್ಲ ಅಂತ. ನನಗೆ ನಂಬಿಕೆ ಇರೋದು ಈ 20 ದಿವಸಗಳ ಉಪನ್ಯಾಸ ನಡೆದದ್ದು ಭಗವಂತನ ಕೃಪೆಯಿಂದ, ಆ ದೈವದಿಂದ. ಯಾಕಂದರೆ ಈ 8 ತಿಂಗಳ ಗ್ಯಾಪ್ ಇದೆ ನಡುವೆ, 10 ದಿವಸ ಆಗ ಈಗ 10 ದಿವಸ ಭಗವಂತನ ಕೃಪೆ ಇತ್ತು. ನಮಗೆಲ್ಲ ಆತ ಆಯುಸ್ಸು ಆರೋಗ್ಯ ಕೊಟ್ಟು ಇದು ನಡೆಯೋದಕ್ಕೆ ಸಾಧ್ಯ ಮಾಡಿದ್ದಾನೆ. ಆ ದೈವಕ್ಕೆ ನನ್ನ ನಮಸ್ಕಾರಗಳು ಮೊದಲು. ಇಂಥ ಕೆಲಸ ನಮ್ಮ ತೀರ್ಮಾನದಂತೆ ಆಗೋದಿಲ್ಲ, ಅದು ಭಗವತ್ ಕೃಪೆಯಿಂದಾನೇ ಆಗಬೇಕಾದ್ದು ಒಳ್ಳೆ ಕೆಲಸ. ಅಂತೀವಿ ನೋಡಿ, ಭಗವಂತ ಅಪೇಕ್ಷೆ ಪಟ್ಟರೆ ಆಗ್ತದೆ ಅಂತ. ಭಗವಂತ ನಡೆಸಿದ್ದಾನೆ, ಅವನನ್ನು ನಾವು ಋಣವನ್ನು ಎಷ್ಟು ಹೇಳಿದ್ರು ನಾವು ಋಣಿಯಾಗೇ ಇರಬೇಕಾಗತ್ತೆ, ಹೇಳೋಕ್ಕಾಗೋದಿಲ್ಲ. ಮೊದಲೇ ಅರಿಕೆ ಮಾಡಿಕೊಂಡಂತೆ, ನಾನು ಮೊದಲೇ ದಿವಸನ ಅರಿಕೆ ಮಾಡಿಕೊಂಡಿದ್ದೆ, ನಾನು ಸಂಸ್ಕೃತ ಪಂಡಿತನಲ್ಲ, ಜ್ಞಾನಿನೂ ಅಲ್ಲ, ವಿಶೇಷ ಅನುಭವ ಇರೋನೂ ಅಲ್ಲ, ನನ್ನಲ್ಲಿ ವಿಶೇಷವಾದಂಥ ಯಾವ ಗುಣನೂ ಇಲ್ಲ, ಭಾಷೆಯ ಪ್ರೌಢಿಮೆ ಇಲ್ಲ, ಮಾತಿನ ವಿಚಕ್ಷಣೆ ಇಲ್ಲ. ಅದಲ್ಲದೆ ನನಗೆ ಓದಿನ ಆಳ ಹರಹು ತುಂಬ ಕಡಿಮೆ ಆದದ್ದು. ಇಷ್ಟಾದರೆ ನನಗಿರುವಂಥ ಒಂದೇ ಒಂದು ಬಂಡವಾಳ ಅಂದರೆ ಕುತೂಹಲ, ಓದಬೇಕು ಅಂತ. ಆ ಓದೋ ಕುತೂಹಲ ಮಾಡಿಸಿದ್ದು. ಇದಲ್ಲದೆ ರಾಮು ಅವರೊಂದು ಅಪರಾಧ ಮಾಡಿದ್ದಾರೆ. ಅವರು ನನಗೆ ಬಂದು ಮಾತಾಡಿ ಅಂತ ಹೇಳಿದಾಗ ಒಪ್ಪಿಕೊಂಡು ಬಂದು ನಾನು ಮಾತಾಡಿದ್ನಲ್ಲ, ಇದೇನು ತೋರಿಸುತ್ತಪ್ಪ ಅಂದರೆ ನನಗೆ ಅವಿವೇಕ ಪ್ರದರ್ಶನದಲ್ಲಿ ಇರುವಂಥ ಧೈರ್ಯ ಎಷ್ಟಿದೆ ಅಂತ ಇದೊಂದು ತೋರಿಸುತ್ತೆ. ಈ ಅಧ್ಯಾಯಗಳನ್ನು ವಿವರಿಸುವಾಗ ನಾನು ಮಾತನ್ನು ಹೇಳಿದೆ. DVG ಅವರ ಜೀವನ ಧರ್ಮ ಯೋಗವನ್ನು ನಾನು ನನ್ನ ಪರಿಧಿಯನ್ನಾಗಿಟ್ಕೊಂಡು ಪಾಠ ಮಾಡಿದಂಥದ್ದು, ಓದಿದಂಥದ್ದು ನಾನು. ಆದರೆ ಅಲ್ಲಲ್ಲಿ ಬೇರೆ ಬೇರೆ ಗ್ರಂಥಗಳಿಂದ ತಂದು ಪೂರಕವಾದ ವಸ್ತುಗಳನ್ನು ಸೇರಿಸಿದ್ದೇನೆ. ಸ್ವಲ್ಪ ಸ್ವಾತಂತ್ರ್ಯ ತಗೊಂಡಿದ್ದೇನೆ, ಹೆಚ್ಚಿನ ಸ್ವಾತಂತ್ರ್ಯ ತಗೊಳ್ಳಿಲ್ಲ. ಈ ಸ್ವಾತಂತ್ರ್ಯ ಯಾವ ರೀತಿಯದ್ದು ಅಂದರೆ, ದನ ಕಾಯೋನು ಹಸುವನ್ನು ಕಾಡಿಗೆ ತೊಗೊಂಡು ಹೋದಾಗ ಮೇಯೋಗಿ ಬಿಡ್ತಾನೆ, ಒಂದು ಗೂಟ ಹೊಡೆದು ಉದ್ದನ್ನು ಹಗ್ಗ ಕಟ್ಟಿ ಹಸು ಕೊಳ್ಳೆ ಕಟ್ಟಿ ಬಿಟ್ಬಿಡ್ತಾನೆ, ಮಲ್ಕೋತಾನೆ ಗಿಡದ ಕೆಳಗೆ. ಹಸು ಎಲ್ಲಾದರೂ ಅಡ್ಡಾಡ್ಕೊಂಡಿರ್ಬೋದು, ಆದರೆ ಹಗ್ಗದ ಉದ್ದವನ್ನು ಮಾತ್ರ ದಾಟಿ ಹೋಗೋಕ್ಕಾಗೋದಿಲ್ಲ, ಅಲ್ಲೇ ಸುತ್ತ ತಿರ್ಕೊಳ್ತಿರ್ಬೋದು. ಅದು ಅಷ್ಟು ಸ್ವಾತಂತ್ರ್ಯ ನನಗಿತ್ತು. ಆದರೆ ಹಗ್ಗವನ್ನು ದಾಟಿ ಹೋಗುವ ಸ್ವಾತಂತ್ರ್ಯವನ್ನು ನಾನು ತಗೊಳ್ಳಿಲ್ಲ. ಸ್ವಾತಂತ್ರ್ಯ ಮಿತಿ ಅದು. ಈ ಭಾಗಗಳನ್ನು ಓದಿದಾಗ ತಮಗೇನಾದರೂ ಒಳ್ಳೆಯದು ಅಂತ ಅನಿಸಿದರೆ ಇದರ ಶ್ರೇಯಸ್ಸು ಗೀತಾಚಾರ್ಯನಾದ ಕೃಷ್ಣನಿಗೆ, ಉಪದೇಶ ಪಡೆದಂಥ ಅರ್ಜುನನಿಗೆ, ಅದನ್ನು ಬರೆದಂಥ ವ್ಯಾಸ ಮಹರ್ಷಿಗಳಿಗೆ, ತಮಗೆ ತಿಳಿಪಡಿಸಿದಂಥ DVG ಅವರಿಗೆ, ತಾಳ್ಮೆಯಿಂದ ಕೇಳಿದಂಥ ತಮಗೆ ಸೇರಬೇಕಾದ್ದು. ಈ ಹೇಳಿದ್ರೊಳಗೆ ಏನಾದರೂ ಲೋಪದೋಷ ಇದ್ದರೆ ಅದು ಪೂರ್ತಿಯಾಗಿ ನನ್ನದೇ. ಲೋಪದೋಷದ ಖಂಡಿತ ನನ್ನದೇನೆ. 20 ದಿವಸದ ಉಪನ್ಯಾಸದಿಂದ ನಿಮಗೆಷ್ಟು ಲಾಭ ಆಯಿತು ನನಗೆ ಗೊತ್ತಿಲ್ಲ, ನನಗೆ ಮಾತ್ರ ಮಹೋಪಕಾರ ಆಗಿದೆ. ಯಾಕಂದರೆ ಮತ್ತೊಮ್ಮೆ ಗೀತೆಯನ್ನು ಓದೋದಕ್ಕೆ ಅವಕಾಶ ಆಯಿತು. ನಾನು ಓದ್ತಿರ್ಬೇಕಾದ್ರೆ DVG ಮುಖ ಕಣ್ಣು ಮುಂದೆ ಬರೋದು. ಅವ್ರು ಮಾತಾಡಿದರೆ ಹೇಗೆ ಮಾತಾಡಿರಬೇಕು ಅಂತ. ಅವ್ರ ಹೃದಯ ಈ ಪುಸ್ತಕದಲ್ಲಿ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ಅಲ್ಲಿ ಪಾಂಡಿತ್ಯ ತೋರಿಸೋದು ಮುಖ್ಯ ಇಲ್ಲ ಪುಸ್ತಕದಲ್ಲಿ. ಅದಕ್ಕೆ ಜೀವನ ಧರ್ಮ ಯೋಗ ಅಂತ ಬರೆದಿದ್ದಾರೆ.
ಅಂಥ ಮಹಾನ್ ಕೃತಿ ನಮ್ಮ ಜೀವನಕ್ಕೆ ಒಂದು ತೊಟ್ಟು ಎಣ್ಣೆಯಷ್ಟು ಆದೀತೆ ದೀಪಕ್ಕೆ ಅಂತನ್ನುವಂಥದ್ದು ಮುಖ್ಯ ಅವರ ಜೀವನ ತುಡಿತ. ಆದ್ದರಿಂದ ಅದನ್ನು ನಮ್ಮ ಪ್ರಸಕ್ತ ಜೀವನಕ್ಕೆ ಹೊಂದಿಸ್ಕೊಳ್ಳೋಕ್ಕೆ ಎಷ್ಟು ಅನುಕೂಲ ಆಗ್ತದೋ ಅನ್ನೋ ದೃಷ್ಟಿಯಿಂದ ನಾನು ಓದಿ ಬಹುಶಃ 20 ದಿವಸಗಳ ನಂತರ ನನ್ನ ಜೀವಕ್ಕೆ ಒಂದು ಚೂರು ಚೇತನ ಹೆಚ್ಚು ಸಿಕ್ಕಿದೆ ಅಂತಂದರೆ ಅದರಿಂದ ನಾನು ಭಾಗ್ಯಶಾಲಿ ಆಗಿದ್ದೀನಿ ಅಂತ. ಈ ಕಾರ್ಯಕ್ರಮ ಆಗುವಂತೆ ಅವಕಾಶ ಕೊಟ್ಟಂಥ ಗೋಖಲೆ ಸಂಸ್ಥೆಗೆ, ನನಗೆ ಗುರು ಸಮಾನರಾದಂಥ ಪೂಜ್ಯ ಎಸ್ ಆರ್ ರಾಮಸ್ವಾಮಿ ಅವರಿಗೆ, ಪ್ರೀತಿಯಿಂದ ಹಿಡ್ಕೊಂಡು ಬಂದಂಥ ಶ್ರೀ ರಾಮು ಅವರಿಗೆ, ಮತ್ತು ಕಾರ್ಯಕ್ರಮವನ್ನು ಪ್ರಾಯೋಜಿಸಿದಾರಲ್ಲ ಶ್ರೀ ಎಚ್ ಆರ್ ಯತಿರಾಜರವರು ಮತ್ತು ಶ್ರೀಮತಿ ಮಹಾಲಕ್ಷ್ಮಿ ಯತಿರಾಜರವರು ಒಂದು ಸಾರ್ಥಕ ಕೆಲಸ ಮಾಡಿದ್ದಾರೆ ಅಂತ ಹೇಳಬೇಕು. ತಂದೆ ತಾಯಂದ್ರ ನೆನಪಲ್ಲಿ ಇದಕ್ಕಿಂತ ಒಳ್ಳೆ ಕೆಲಸ ಮಾಡೋದು ಕಷ್ಟ. 100 ಜನಕ್ಕೆ ಭಗವದ್ಗೀತೆಯನ್ನು ತಲುಪಿಸುವಂಥ ಕಾರ್ಯಕ್ರಮ ಮಾಡಿದ್ದಾರೆ. ಅವರಿಗೆ ನಾನು ಋಣಿಯಾಗಿದ್ದೇನೆ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಋಣಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.